Hello, my dear students. This is Jayashree, lecturer from GRWPT Shimoga from the Department of Apparel Design and Fabrication Technology. The beautiful Chanderi fabric. Chanderi is a very rich, elegant, sheer, lightweight fabric which we have discussed in our last class. We have learned lot of things about the Chanderi fabric, the history, its origin, weaving, the type of yarn, the type of zari, and the motifs, colors used in the Chanderi fabric, as well as how this Chanderi fabric is very famous among the fashion designers. All these things about Chanderi fabric we have learnt in our last class. Chanderi is a sheer lightweight silk fabric from the city of Chanderi, Madhya Pradesh, and it was very much liked by the Mughal Empire. Later, these fabrics are interwoven with silk, gold, copper, and bronze zari. So, till today, these Chanderi fabrics are very much famous for their lightweightness, lightweight fabric, sheer texture, and very elegant look. Hence, they are very popular. So, about Chanderi, we have learnt in our last class. So, the one more very interesting and very important ಟಾಪಿಕ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ವೆರಿ ಇಂಪಾರ್ಟೆಂಟ್. ಹೌದು, ಆದರೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಈ ಫ್ಯಾಬ್ರಿಕ್ ಬೇಕೇ ಬೇಕು. ಇದಿಲ್ಲ ಅಂತಂದರೆ ಮದುವೆ ಸಮಾರಂಭ ಫಂಕ್ಷನ್ಸ್ ಯಾವುದೂ ಆಗಲ್ಲ. ಸೊ ವಿಚ್ ಆಫ್ ದಿ ಯಾವ ಫ್ಯಾಬ್ರಿಕ್ ಇದು? ಹಾಗಿದ್ರೆ ವಿಚ್ ಈಸ್ ದ್ಯಾಟ್ ಫ್ಯಾಬ್ರಿಕ್ ಕೇಳಿದ್ದೀರಾ? The place name is Varanasi, that is Banaras brocade or brocades of Varanasi. ಸೊ ಹೆಸರು ಹೇಗೆ ಇದೆ ಅಲ್ವಾ? ಊರಿನ ಹೆಸರು ವಾರಣಾಸಿ. ವಾರಣಾಸಿ ಇಸ್ ನಥಿಂಗ್ ಬಟ್ ಕಾಶಿ ಶಿವನ ಒಂದು ದೇವಸ್ಥಾನ ಇದೆ. ಸೊ ತುಂಬ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ವಾರಣಾಸಿ ಅಥವಾ ಬನಾರಸ್ ಅಂತ ಕರಿತೀವಿ. ಬನಾರಸ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೂಡ ಅಲ್ಲೇ ಇದೆ. ಸೊ ಈವನ್ ಇಟ್ ಈಸ್ ವೆರಿ ಫೇಮಸ್ ಫಾರ್ ದ ಬ್ರೋಕೇಡ್ ಡಿಸೈನ್ಸಿಗೆ, ಬ್ರೋಕೇಡ್ ಫ್ಯಾಬ್ರಿಕ್, ಬ್ರೋಕೇಡ್ ಸಾರಿ. ಸೊ ಬನಾರಸ್ ಸೀರೆ ಅಂತ ಹೇಳ್ತೇವಲ್ವ, ಸೊ ಆ ಥರ ಬನಾರಸ್ ಬ್ರೋಕೇಡಿಗೆ ಈ ಪ್ಲೇಸು ತುಂಬಾ ಹೆಸರುವಾಸಿ. ಸೊ ದ ವೆರಿ ಫೇಮಸ್ ನಾರ್ತ್ ಇಂಡಿಯನ್ ಸಿಲ್ಕ್ ಬನಾರಸ್ ಬ್ರೋಕೇಡ್ ಇಲ್ದೇ ಅಲ್ಲಿ ಮದುವೆ ಸಮಾರಂಭಕ್ಕೆ ಮದುಮಗಳಿಗೆ ಬನಾರಸ್ ಚೋಲಿ, ಬನಾರಸ್ ಘಾಗ್ರಾ, ಬನಾರಸ್ಸಿಂದನೇ ಮಾಡಿರುವಂತಹ ಸೀರೆ, that was very compulsory. That's why this is a very important fabric of North India. Where it is originated? It is originated in the holy city of Banaras, located on the bank of river Ganga, considered to be one of the finest saris in India. So Banaras ಏನಿದೆ, that is in Uttar Pradesh. ಸೊ ಬನಾರಸ್ ಬ್ರೋಕೇಡ್ ಅಂತ ಕರಿತೀವಿ. ಸೊ ಈ ಉತ್ತರ ಪ್ರದೇಶದಲ್ಲಿರುವಂತಹ ಬನಾರಸ್, ವಾರಣಾಸಿ ಅಂತ ಏನು ಹೇಳ್ತೀವಿ, ಈ ಜಾಗದಲ್ಲಿ ಈ ವೀವಿಂಗನ್ನು ಮಾಡ್ತಾಯಿದ್ರು. ಇವಾಗಲೂ ಕೂಡ ಮಾಡ್ತಾಯಿದ್ದಾರೆ. ಇವಾಗಲೂ ಕೂಡ ಮಧ್ಯಪ್ರದೇಶದಲ್ಲಿ ತುಂಬ ಕ್ಲಸ್ಟರ್ಸ್ ಇದೆ, ವೀವಿಂಗ್ ಕ್ಲಸ್ಟರ್ಸ್. ಅಲ್ಲಿ ನಾವು ಬನಾರಸ್ ಬ್ರೋಕೇಡನ್ನು ಮಾಡ್ತೀವಿ. ಅಂದರೆ ಆ ಪ್ಲೇಸಲ್ಲಿ ಅದನ್ನ ಫಸ್ಟು ಮಾಡ್ತಾಯಿದ್ರು. ಸೊ ಹಾಗಾಗಿ ಇದಕ್ಕೆ ಬನಾರಸ್ ಬ್ರೋಕೇಡ್ ಆರ್ ಬ್ರೋಕೇಡ್ಸ್ ಆಫ್ ವಾರಣಾಸಿ ಅಂತ ಕರೀತಾರೆ. ಸೊ ಎಲ್ಲಿದೆ ಇದು? ಉತ್ತರ ಪ್ರದೇಶದಲ್ಲಿದೆ ಈ ಪ್ಲೇಸ್. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಹೋಲಿ ಸಿಟಿ ಫಾರ್ ಹಿಂದೂಸ್ ಇನ್ ಇಂಡಿಯಾ. ಇಟ್ ಈಸ್ ಒನ್ ಆಫ್ ದ ಹೋಲಿ ಸಿಟೀಸ್ ಫಾರ್ ಹಿಂದೂಸ್ ಇನ್ ಇಂಡಿಯಾ. ಸೊ ಯಾರಾದರೂ ಕಾಶಿ ಯಾತ್ರೆಗೆ ಹೋಗಲೇಬೇಕು ಅಂತ ಹೇಳಿದಾಗ ದೇ ಹ್ಯಾವ್ ಟು ವಿಸಿಟ್ ದಿಸ್ ಬನಾರಸ್. ಆಮೇಲೆ ಅಲ್ಲಿ ಗಂಗಾ ನದಿ ಕೂಡ ಇದೆ. ದ್ಯಾಟ್ಸ್ ವೈ ಇಟ್ ಈಸ್ ವೆರಿ ಹೋಲಿ, ಅಂದರೆ ಪವಿತ್ರ ಒಂದು ಜಾಗ. ಬ್ರೊಕೇಡ್ ಸಾರೀಸ್ ಆರ್ ಫ್ರಮ್ ವಾರಣಾಸಿ, ಬನಾರಸ್, ಅ ಸ್ಮಾಲ್ ಟೌನ್ ಇನ್ ಉತ್ತರ ಪ್ರದೇಶ್, famous for their gold and silver brocade zari. These sarees are made of finely woven silk decorated with intricate design. ಯಾಕೆ ತುಂಬ ಫೇಮಸ್ ಅಂತಂದರೆ, ಫಸ್ಟ್ ಥಿಂಗ್ ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲ್ಕ್. ಸಿಲ್ಕ್ ಈಸ್ ವೆರಿ ಪ್ಯೂರ್, ಕನ್ಸಿಡರ್ಡ್ ಆ್ಯಸ್ ಇನ್ ಹಿಂದೂಸ್, ಆ್ಯಸ್ ವೆಲ್ ಆ್ಯಸ್ ವಿತ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಝರಿ. ಗೋಲ್ಡ್ ಮತ್ತು ಸಿಲ್ವರ್ ಝರಿ ಕೂಡ ಇರುತ್ತೆ ಸಿಲ್ಕ್ ಜೊತೆಗೆ. ಹಾಗಾಗಿ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ವೆರಿ ಪ್ರೀಷಿಯಸ್, ಹೋಲಿ, ಆ್ಯಸ್ ವೆಲ್ ಆ್ಯಸ್ very intricate and complicated designs are created in
ಬನಾರಸ್ ಬ್ರೊಕೇಡಲ್ಲಿ ನೀವು ಪಲ್ಲು ಅಥವಾ ಸೀರೆ ಎಲ್ಲ ನೋಡಿದಾಗ ದ ಡಿಸೈನ್ಸ್ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟೈಪ್ ಆಫ್ ಡಿಸೈನ್ಸ್ ಆ್ಯಂಡ್ ದೇ ಆರ್ ವೆರಿ ಕಾಂಪ್ಲಿಕೇಟೆಡ್. ನಾವು ವೀವ್ ಮಾಡಬೇಕು ಅಂತಂದರೆ ಸಚ್ ಎ ಕಾಂಪ್ಲಿಕೇಟೆಡ್ ಡಿಸೈನ್ ವಿತ್ ಅ ಸಿಂಪಲ್ ಟೆಕ್ನಿಕ್ ಆಫ್ ಹ್ಯಾಂಡ್ಲೂಮಿಂಗ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹೆನ್ಸ್ ಟು ಕ್ರಿಯೇಟ್ ಅ ಬನಾರಸ್ ಸಾರಿ in the earlier tradition, in the earlier techniques, without ಡಾಬಿ ಜಕಾರ್ಡ್ ಮೊಘಲ್ಸಿಗೆಲ್ಲ ಮಾಡಿಕೊಡ್ತಾ ಇದ್ರು ಅವರು ಬನಾರಸನ್ನು. ಸೊ ಆವಾಗ ಎಷ್ಟು ಇಟ್ ವುಡ್ ಹ್ಯಾವ್ ಟೇಕನ್ ದ ಡೆಕೇಡ್ಸ್, ಒಂದು ಸೀರೆ ಕಂಪ್ಲೀಟ್ ಮಾಡೋದಕ್ಕೆ 10 ವರ್ಷ ಎಲ್ಲ ತಗೊಳ್ತಾ ಇತ್ತು. ಸೊ ಅಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟ್ರೆಡಿಷ್ನಲ್ ಟೆಕ್ಸ್ಟೈಲ್ ದಟ್ ಈಸ್ ಬ್ರೋಕೇಡ್, ವಿಚ್ ಈಸ್ ಮೇಡ್ ಅಪ್ ಆಫ್ ಸಿಲ್ಕ್ ವಿತ್ ಗೋಲ್ಡ್ ಆರ್ ಸಿಲ್ವರ್ ಝರಿ. ಗೋಲ್ಡ್ ಮತ್ತು ಸಿಲ್ವರ್ ಝರಿ ಹಾಕಿದಾಗ ಆ ಝರಿಯ ಲುಕ್ ಸಿಲ್ವರ್ ಇಫೆಕ್ಟಲ್ಲಿರುತ್ತೆ, ಗೋಲ್ಡ್ ಹಾಕಿದಾಗ ಗೋಲ್ಡನ್ ಕಲರ್ ಬರುತ್ತೆ. ಸೊ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಈ ಥರದ್ದು ನೀವು ನೋಡ್ತಿರಲ್ವಾ. ಸೊ ಇದರಲ್ಲಿ ಲೈಟ್ ಕಲರ್ಸ್ ಅಥವಾ ಲೈಟ್ ಪೇಸ್ಟಲ್ ಹ್ಯೂಸನ್ನು ಪ್ರಿಫರ್ ಮಾಡೋದು ತುಂಬ ಕಡಿಮೆ. ನಾನು ನಿಮಗೆ ಚಂದೇರಿ ಹೇಳಬೇಕಾದ್ರೆ ಚಂದೇರಿಯಲ್ಲಿ ಪೇಸ್ಟಲ್ ಕಲರ್ಸ್, ಲೈಟ್ ಬ್ಲೂ, ಸ್ಕೈ ಬ್ಲೂ, ಆಮೇಲೆ ಲೈಟ್ ಆರೆಂಜ್, ಪಿಸ್ತಾ ಗ್ರೀನ್ ಆ ಥರದ್ದು ಹಾಕಿದಾಗ ಚಂದೇರಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆದರೆ ನೀವು ಬ್ರೋಕೇಡ್ ಮಾಡಬೇಕಾದ್ರೆ ದ ಶೇಡ್ಸ್ ವುಡ್ ಬಿ ಮಚ್ ಇನ್ ಡಾರ್ಕರ್ ಶೇಡ್ಸ್ ಇದ್ದರೆ ಜಾಸ್ತಿಯಾಗಿ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ದೇ ಆರ್ ವೆರಿ ಬ್ಯೂಟಿಫುಲ್. ಬ್ರೋಕೇಡ್ ಇಸ್ ಆಲ್ಸೋ ಒನ್ ಆಫ್ ಸಚ್ ಬ್ಯೂಟಿಫುಲ್ ಟೆಕ್ಸ್ಟೈಲ್ಸ್ ಆಫ್ ಇಂಡಿಯಾ. How the weaving of brocade is done. The designs are produced by weaving warp and weft threads of different colors. An extra warp or weft yarns are woven with the special attachment like ಡಾಬಿ or ಜಕಾರ್ಡ್. ನೀವು ಈ ಲೂಮ್ ನೋಡ್ಬೋದು ಅಲ್ವಾ. ಸೊ ಲೂಮ್ ನೋಡಿದಾಗ ಲೂಮಿಂಗ್ ಟೆಕ್ನಿಕ್ ಯಾವ ಥರ ಇರುತ್ತೆ ಅಂತ, ವೀವಿಂಗ್ ಟೆಕ್ನಿಕ್ ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ ನಾವು ಡಾಬಿ ಯೂಶ್ವಲ್ ಹ್ಯಾಂಡ್ ಲೂಮಿಂಗ್ ಟೆಕ್ನಿಕಲ್ಲಿ ವಾರ್ಪ್ ವೆಫ್ಟ್ ಇರುತ್ತೆ. ಆದರೆ ಬನಾರಸ್ ಬ್ರೋಕೇಡ್ ಮಾಡ್ತಾ ಇರಬೇಕಾದ್ರೆ ವಾರ್ಪ್ ಒಂದು ಕಲರು ಮತ್ತು ವೆಫ್ಟ್ ಒಂದು ಕಲರ್ ಮಾಡಿದಾಗ ನಮಗೆ ಡಬಲ್ ಮತ್ತು ಶೈನಿಂಗ್ ಎಫೆಕ್ಟ್ ಕಾಣಿಸುತ್ತೆ. ನಾವು ಕೆಲವೊಂದು ಸೀರೆಗಳನ್ನು ಅಥವಾ ಕೆಲವು ಬಟ್ಟೆನ ನೋಡಿದಾಗ ನಾವು ಒಂದು ಕಡೆ ಹ್ಯಾಂಡಲ್ ಮಾಡಿ ನೋಡಿದಾಗ ಇಟ್ ಲುಕ್ಸ್ ನಮಗೆ ರೆಡ್ ಅಂತ ಅನಿಸುತ್ತೆ, ಇನ್ನೊಂದು ಕಡೆ ಹೀಗೆ ನೋಡಿದಾಗ ಇನ್ನೊಂದು ಶೇಡಲ್ಲಿ ಇಟ್ ಲುಕ್ಸ್ ಗ್ರೀನ್. ಯಾಕೆ ಬರುತ್ತೆ ಈ ಥರ? ರೆಡ್ ಆ್ಯಂಡ್ ಗ್ರೀನ್ ಮಿಕ್ಸ್ ಥರ ಕಲರ್ ಕಾಣಿಸ್ತಾ ಇರುತ್ತೆ, ಒಂಥರ ಮಿಕ್ಸ್ಡ್ ಕಲರ್ಸ್ ಥರ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ದ ವಾರ್ಪ್ ವಿಲ್ ಬಿ ಇನ್ ಒನ್ ಕಲರ್ ಆ್ಯಂಡ್ ದ ವೆಫ್ಟ್ ವಿಲ್ ಬಿ ಇನ್ ಒನ್ ಕಲರ್. ಸೊ ವಾರ್ಪ್ ಮತ್ತು ವೆಫ್ಟಿನ ಕಾಂಬಿನೇಷನಲ್ಲಿ ನಮಗೆ ಮಿಕ್ಸ್ಡ್ ಕಲರ್ ಸಿಗುತ್ತೆ. ಇದು ಬೇಸ್ ಫ್ಯಾಬ್ರಿಕ್ ಆದರೆ ಅದರ ಮೇಲ್ಗಡೆ ನನಗೆ ಬುಟಾಸ್ ಬೇಕು ಮತ್ತು ಪಲ್ಲು ಡಿಸೈನ್ ಬೇಕು, ತುಂಬ ಇಂಟ್ರಿಕೇಟ್ ಡಿಸೈನ್ಸ್ ಬೇಕು. ನಮಗೆ ಸಿಂಪಲ್ ಲೂಮಿಂಗಲ್ಲಾದರೆ ಸಿಂಪಲ್ ಬಾರ್ಡರ್ಸನ್ನು ಮಾಡ್ಬೋದು. ನಮಗೆ ಹ್ಯಾಂಡ್ಲೂಮ್ ವಿತ್ ಸಮ್ ಡಾಬಿ ಅಟ್ಯಾಚ್ಮೆಂಟ್ ಇದ್ದರೆ ಸಿಂಪಲ್ ಸ್ಮಾಲ್ ಜೋಮೆಟ್ರಿಕಲ್ ಡಿಸೈನ್ಸ್ನ ಮಾಡ್ಬೋದು. ವೆನ್ ವಿ ರಿಕ್ವೈರ್ ತುಂಬ ಇಂಟ್ರಿಕೇಟ್ ಡಿಸೈನ್ಸನ್ನು ಮಾಡಬೇಕು, ನನಗೆ ತುಂಬ ಚೆನ್ನಾಗಿ ಮಾಡಬೇಕು, ಮದುವೆ ಸೀರೆಗಳನ್ನ ಮಾಡಬೇಕು, ತುಂಬ ಬ್ರೋಕೇಡ್ ಡಿಸೈನ್ಸಲ್ಲಿ ಇಂಟ್ರಿಕೇಟ್ ಡಿಸೈನ್ಸ್ ಮಾಡಬೇಕು ಅಂತಂದಾಗ ದಟ್ ಈಸ್ ನಾಟ್ ಪಾಸಿಬಲ್ ವಿತ್ ದ ಡಾಬಿ ಅಟ್ಯಾಚ್ಮೆಂಟ್. ಅವಾಗ ನಮಗೆ ಡಾಬಿ ಅಟ್ಯಾಚ್ಮೆಂಟಲ್ಲಿ ತುಂಬ ಇಂಟ್ರಿಕೇಟ್ ಕಾಂಪ್ಲಿಕೇಟೆಡ್ ಡಿಸೈನ್ಸನ್ನು ಮಾಡೋಕ್ಕಾಗಲ್ಲ. ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ಜಕಾರ್ಡ್ ಆರ್ ಜಾಲಾ ವರ್ಕ್ ಅಂತ ಹೇಳ್ತೀವಿ. ಜಾಲಾ ವರ್ಕ್ ಎಸ್ಪೆಷಲಿ ಡನ್ ಫಾರ್ ದ ಬನಾರಸ್. ಸೊ ಜಕಾರ್ಡ್ ಅಥವಾ ಜಾಲಾ ಕಾಂಬಿನೇಷನ್ ಅಥವಾ ಜಾಲಾ ಅಟ್ಯಾಚ್ಮೆಂಟಿಗೆ ಹೋಗಬೇಕಾಗತ್ತೆ. ಅಂದರೆ ವೀವ್ ಆಗ್ತಾ ಇರೋದು ಹ್ಯಾಂಡ್ಲೂಮಲ್ಲಿನೇ. ಹ್ಯಾಂಡ್ಲೂಮಿಗೆ 2 ಹಾರ್ನೆಸ್ ಅಷ್ಟೇ ಇರುತ್ತೆ. ವೀವ್ ದಟ್ ಈಸ್ ದ ಬೇಸ್ ಫ್ಯಾಬ್ರಿಕ್. ಟು ರೈಸ್ ಸಮ್ ಆಫ್ ದ ವಾರ್ಪ್ ಯಾನ್ಸ್ ಆ್ಯಂಡ್ ಎಕ್ಸ್ಟ್ರಾ ವೆಫ್ಟ್ ಮಾಡಬೇಕು, ಬುಟೀಸ್ ಮಾಡಬೇಕು, ಇಂಟ್ರಿಕೇಟ್ ಡಿಸೈನ್ಸ್ ಮಾಡಬೇಕು ಅಂತಂದಾಗ ಈ ಹ್ಯಾಂಡ್ಲೂಮಿಂದ ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಇಷ್ಟು ಇಂಟ್ರಿಕೇಟ್ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಮಾಡಬೇಕು ಅಂತ ಅಂದರೆ, ಸಿಂಪಲ್ ಜಿಯೋಮೆಟ್ರಿಕಲ್ ಡಿಸೈನ್ಸ್ ಬೇಕು ಅಂದರೆ ವಿಲ್ ಗೋ ಫಾರ್ ಡಾಬಿ. ಇಫ್ ದ ಡಿಸೈನ್ ಇಸ್ ಮೋರ್ ಕಾಂಪ್ಲಿಕೇಟೆಡ್, more intricacy of work and fine yarns are required to create such a beautiful design, then we have to go for the ಜಾಲಾ ಅಟ್ಯಾಚ್ಮೆಂಟ್ ಆರ್ ಜಕಾರ್ಡ್ ಅಟ್ಯಾಚ್ಮೆಂಟ್. ಜಕಾರ್ಡ್ ಮತ್ತು ಜಾಲಾ ಅಟ್ಯಾಚ್ಮೆಂಟ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಥ್ರೆಡ್ ಈಸ್ ಕನೆಕ್ಟೆಡ್ ಟು ದ ಜಕಾರ್ಡ್ ಆರ್ ಜಾಲಾ ವರ್ಕ್, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ ಇನ್ ರೈಸಿಂಗ್ ಆ್ಯಂಡ್ ಲೋವರಿಂಗ್ ಆಫ್ ದ ವಾರ್ಪ್ ಯಾನ್ಸ್ ಟು ಕ್ರಿಯೇಟ್ ದ್ಯಾಟ್ ಡಿಸೈನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ಹ್ಯಾಂಡ್ಲೂಮ್. ಇದರಲ್ಲಿ ಏನು ಪವರ್ ಆಪ್ರೇಟೆಡ್ ಇಲ್ಲ. ಡಾಬಿ ಜಕಾರ್ಡ್ ಹಾಕಿದ್ರೂ ಕೂಡ ದೆನ್ ಪವರ್ ಆಪ್ರೇಟೆಡ್ ಅಲ್ಲ. ಸೊ ಆದರೆ ಹ್ಯಾಂಡ್ಲೂಮ್ಗೆ ಡಾಬಿ ಜಕಾರ್ಡ್ ಅಥವಾ ಜಾಲಾ ಅಟ್ಯಾಚ್ಮೆಂಟನ್ನು ಯೂಸ್ ಮಾಡಿ ಈ ಒಂದು ಫ್ಯಾಬ್ರಿಕನ್ನು ವೀವ್ ಮಾಡ್ತಾರೆ.
Most often silk is used with gold and silver zari to give the richness feel and the elegancy and royalty. So ಈ ಒಂದು ಬನಾರಸ್ ಸಿಲ್ಕ್ ಅಂತ ಹೇಳಿದಾಗಲೇ ವಿ ಫೀಲ್ ಇಟ್ ಈಸ್ ವೆರಿ ರಿಚ್, ವೆರಿ ಎಲಿಗೆಂಟ್, ವೆರಿ ರಾಯಲ್ ಫ್ಯಾಬ್ರಿಕ್. ಆ ರಿಚ್ನೆಸ್, ಎಲಿಗೆನ್ಸಿ, ರಾಯಾಲಿಟಿ ಯಾವುದರಿಂದ ಬರುತ್ತೆ? ಇಟ್ ಈಸ್ ಡ್ಯೂ ಟು ದ ಸಿಲ್ಕ್ and in combination of gold and silver zari. Gold, silver zari, that too on silk with intricate designs bandaga, that makes this fabric very fabulous, very interesting and very very elegant and beautiful, as well as the royal feel ana kodutte. The brocade designs are made with extra yarns other than the ground threads. ಎಕ್ಸ್ಟ್ರಾ ಯಾನ್ಸ್ ಅಂದರೆ ಏನು ಮಾಡ್ತಾರೆ? ಎಕ್ಸ್ಟ್ರಾ ಯಾನ್ಸನ್ನು ವಾರ್ಪ್ ವಿಲ್ ಬಿ ದೇರ್, ವೆಫ್ಟ್ ವಿಲ್ ಬಿ ದೇರ್. ಸೊ ವಾರ್ಪ್ ವೆಫ್ಟ್ ಬೇಕೇ ಬೇಕು ಟು ಕ್ರಿಯೇಟ್ ದ ಫ್ಯಾಬ್ರಿಕ್. ವಾರ್ಪ್ ವೆಫ್ಟ್ ಜೊತೆಗೆ ನನಗೆ ಇಂಟ್ರಿಕೇಟ್ ಡಿಸೈನ್ಸ್ ಬೇಕು ಅಂತಂದಾಗ ಎಕ್ಸ್ಟ್ರಾ ವಾರ್ಪ್, ಎಕ್ಸ್ಟ್ರಾ ವೆಫ್ಟ್ ತಗೊಳ್ಳೇಬೇಕಾಗುತ್ತೆ ಟು ಕ್ರಿಯೇಟ್ ದ ಇಂಟ್ರಿಕೇಟ್ ಡಿಸೈನ್ಸ್ ಆನ್ ದ ಬಾರ್ಡರ್ಸ್, ಬೂಟೀಸ್, ದೆನ್ ಮೋಟಿವ್ಸ್, ಪಲ್ಲು. ಇದನ್ನೆಲ್ಲ ಮಾಡಬೇಕು ಅಂತಂದಾಗ ವಿ ಹ್ಯಾವ್ ಟು ಹ್ಯಾವ್ ದ ಅದರ್ ಸೆಟ್ ಆಫ್ ಥ್ರೆಡ್ಸ್ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ವಾರ್ಪ್ ಆ್ಯಂಡ್ ವೆಫ್ಟ್ yarns. These extra supplementary yarns are usually inserted in the weft-wise direction in Banaras brocade. These extra yarns are interlaced on the selvage to other selvage, from one selvage to other selvage. ನೀವು ಎಕ್ಸ್ಟ್ರಾ ವಾರ್ಪ್ ಮತ್ತು ಎಕ್ಸ್ಟ್ರಾ ವೆಫ್ಟ್ ಬಗ್ಗೆ ಹೇಳಿದಾಗ ಈ ಬನಾರಸ್ ಅಲ್ಲಿ ವೀವ್ ಆಗಬೇಕಾದ್ರೆ ಹೀಗೆ ಅಡ್ಡ ಅಂದರೆ ವೆಫ್ಟ್ ವೈಸಲ್ಲಿ ವೀವಿಂಗ್ ಆಗ್ತಾ ಇರುತ್ತೆ. ವೆಫ್ಟ್ ವೈಸಲ್ಲಿ ಈ ಝರಿ ಏನಿದೆ, ಗೋಲ್ಡ್ ಮತ್ತು ಸಿಲ್ವರ್ ಝರಿ, ದ್ಯಾಟ್ ಇಂಟರ್ಲೇಸ್ಡ್ ಇನ್ ದ ವೆಫ್ಟ್ ಡೈರೆಕ್ಷನ್, ಒಂದು ಸೆಲ್ವೇಜಿಂದ ಇನ್ನೊಂದು ಸೆಲ್ವೇಜಿಗೆ ವೆಫ್ಟ್ ಡೈರೆಕ್ಷನಲ್ಲಿ ಇಂಟರ್ಲೇಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನ ಬ್ಯಾಕ್ ಸೈಡಲ್ಲಿ ನೋಡಿದಾಗ, ರಿವರ್ಸ್ ಸೈಡಲ್ಲಿ ನೋಡಿದಾಗ ಜಕಾರ್ಡನ್ನು ನಿಮಗೆ ಫ್ಲೋಟ್ಸ್ ಕಾಣಿಸುತ್ತೆ. ಫ್ಲೋಟ್ಸ್ ಅಂತಂದರೆ ಲೂಸ್ ಥ್ರೆಡ್ಸ್ ಏನಿದೆ ಆ ಫ್ಲೋಟ್ಸ್ ಕಾಣಿಸುತ್ತೆ. ದ್ಯಾಟ್ ಟು ಇನ್ ದ ವಿಡ್ತ್ ವೈಸ್ ಡೈರೆಕ್ಷನ್. ವಿಡ್ತ್ ವೈಸ್ ಡೈರೆಕ್ಷನಲ್ಲಿ ನಿಮಗೆ ಅದು ಫ್ಲೋಟ್ಸ್ ಕಾಣಿಸುತ್ತೆ. ಇಟ್ ಈಸ್ ಬಿಕಾಸ್ ಎಕ್ಸ್ಟ್ರಾ ವೆಫ್ಟ್ ಈಸ್ ಇನ್ಸರ್ಟೆಡ್. ಆ ಝರಿ ಮತ್ತು ಗೋಲ್ಡ್ ಇಂಟ್ರಿಕೇಟ್ ಡಿಸೈನ್ಸ್ ಮಾಡಬೇಕು ಅಂದರೆ ಹೀಗೆ ಲೆಂತಲ್ಲಿ ಮಾಡಿರಲ್ಲ, ಅದು ವಿಡ್ತಲ್ಲಿನೇ ಮಾಡಿರ್ತಾರೆ. ಸೊ ಹಾಗಾಗಿ ನಮಗೆ ಥ್ರೆಡ್ಸ್ ಎಲ್ಲ ನೋಡಬೇಕು ಅಂದರೆ ಸೀರೆನ ನಾವು ರಿವರ್ಸ್ ಸೈಡಲ್ಲಿ ನೋಡಿದಾಗ ದ ಫ್ಲೋಟ್ಸ್ ಆರ್ ವೆಲ್ ವಿಸಿಬಲ್ ಈಸಿಲಿ on the back side of the fabric, and in the front side we can see the beautiful motifs. ಸೊ ಈ ಪಾಯಿಂಟ್ ಅದೇ ಮಿಸ್ ಆಗ್ತಿದ್ರಲ್ಲಿ ಸ್ವಲ್ಪ ಸ್ಲೈಡಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ನಮಗೆ ಫೇಸ್ ಆಫ್ ದ ಫ್ಯಾಬ್ರಿಕ್ಸಿಗೆ ಮೋಟಿವ್ಸ್ ಕಾಣಿಸ್ತಾ ಇದ್ದರೆ ಬ್ಯಾಕ್ ಆಫ್ ದ ಫ್ಯಾಬ್ರಿಕ್ ನಾವು ನೋಡಿದಾಗ ವಿಡ್ತ್ ವೈಸ್ ನಮಗೆ ಫ್ಲೋಟ್ಸ್ ಕಾಣಿಸುತ್ತೆ, ಲೂಸ್ ಥ್ರೆಡ್ಸ್ ಕಾಣಿಸುತ್ತೆ. ಸೊ ನೀವು ಯಾವುದೇ ಜಕಾರ್ಡ್ ಫ್ಯಾಬ್ರಿಕನ್ನು ನೋಡಿದಾಗಲೂ ಕೂಡ ಹಾಗೆ. ಸೊ ಈ ಕಮರ್ಷಿಯಲಿ ಒಂದು ಜಕಾರ್ಡ್ ಫ್ಯಾಬ್ರಿಕ್ಸ್ ಅಂತ ಬರುತ್ತಲ್ವಾ, ಸೊ ಅದರಲ್ಲಿ ಆ ಫ್ಯಾಬ್ರಿಕ್ ಏನು ನೀವು ನಿಮ್ಮ ಪ್ರಾಜೆಕ್ಟ್ ವರ್ಕಿಗೆಲ್ಲ ತೊಗೊಳಕ್ಕೆ ಹೋಗ್ತಿರಲ್ವಾ, ಸೊ ಅವಾಗ ಜಕಾರ್ಡ್ ಫ್ಯಾಬ್ರಿಕ್ ಅಂತ ಕೊಡ್ತಾರೆ. ಸೊ ವಾಟ್ ಈಸ್ ದಟ್ ಜಕಾರ್ಡ್? ಜಕಾರ್ಡ್ ಫ್ಯಾಬ್ರಿಕ್ ಅದು ಎಲ್ಲ ಜಕಾರ್ಡ್ ಫ್ಯಾಬ್ರಿಕ್ಕು ಬನಾರಸ್ ಆಗಲ್ಲ, ಗೊತ್ತಾಯ್ತಾ? ಸೊ ಬನಾರಸ್ ಅಂತ ಅಂದಾಗ, ಬನಾರಸ್ ಬ್ರೋಕೇಡ್ ಅಂತಂದಾಗ ಜಕಾರ್ಡ್ ಅಟ್ಯಾಚ್ಮೆಂಟ್ ಇರ್ಬೋದು, ಆದರೆ ಎಲ್ಲ ಜಕಾರ್ಡಲ್ಲೇ ಆಗಿರುವಂಥದ್ದು ಕೂಡ ಬನಾರಸ್ ಆಗಿರಲ್ಲ. ಸೊ ಬನಾರಸ್ ಅಂತಂದರೆ ಇಟ್ ಇಸ್ ಪ್ಯೂರ್ ಸಿಲ್ಕ್ ವಿತ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಝರಿ. ಸೊ ನೀವು ಜಕಾರ್ಡ್ ಫ್ಯಾಬ್ರಿಕನ್ನು ತೊಗೊಂಡಾಗ ಇದಕ್ಕೆ ಬನಾರಸ್ ಫ್ಯಾಬ್ರಿಕ್ ಅಂತ ಹೇಳೋಕ್ಕಾಗಲ್ಲ. ಸೊ ಬನಾರಸ್ ಫ್ಯಾಬ್ರಿಕ್ ಹೌದು, ಅದಕ್ಕೆ ಜಕಾರ್ಡ್ ಅಟ್ಯಾಚ್ಮೆಂಟ್ ಇರುತ್ತೆ. ಆದರೆ ಈ ಸ್ಪೆಷಾಲಿಟಿ ಏನು ಅಂತಂದರೆ ಇಟ್ ಈಸ್ ಮೇಡ್ ಆನ್ ದ ಸಿಲ್ಕ್, ಪ್ಯೂರ್ ಸಿಲ್ಕ್ with gold and zari as the extra weft wise direction. A special technique in Banaras is Meenakari. Special technique of Banaras is Meenakari. ಅಂದರೆ ರೆಗ್ಯುಲರ್ ಬನಾರಸ್ ಸೀರೆಗಳಲ್ಲೂ ಇರ್ತವೆ, ಇನ್ನು ಸ್ಪೆಷಲ್ ಇರುತ್ತೆ ಸೀರೆ. ಆ ಸ್ಪೆಷಾಲಿಟಿ ಏನು ಮೀನಾಕಾರಿ ವರ್ಕ್ ಅಂತಂದರೆ, ದಿಸ್ ಟೆಕ್ನಿಕ್ ಆಫ್ ಮೋಟಿವ್ ಈಸ್ ಓವನ್ ವಿತ್ ಆನ್ ಅಡಿಷನಲ್ ಕಲರ್ which stands out and resembles the enabling in the jewelry. The additional colored yarns are slightly untwisted, hence that gives the raised effect. ಸೊ ಮೀನಾಕಾರಿ ವರ್ಕ್ ಅಂದರೆ ಈಗ ಜ್ಯುವೆಲ್ರಿ ತೊಗೊಳಕ್ಕೆ ಹೋಗಿರ್ತೀರಲ್ವ ನೀವು, ಗೋಲ್ಡ್ ಜ್ಯುವೆಲ್ರಿ ಅಥವಾ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ತೊಗೊಳಕ್ಕೆ ಹೋದಾಗ, ಸೊ ನಿಮಗಲ್ಲಿ ಗೋಲ್ಡ್ ಮಧ್ಯದಲ್ಲಿ ರೆಡ್ ಕಲರ್ದು ಪೇಂಟ್ ಮಾಡಿರ್ತಾರೆ,
ಅಥವಾ ನೀವು ಬ್ಯಾಂಗಲ್ ತೊಗೊಳಕ್ಕೆ ಹೋದಾಗ ಯೆಲ್ಲೋ ಕಲರ್, ಆರೆಂಜ್ ಕಲರ್ದು ಆ ಥರ ಪೇಂಟ್ ಮಾಡಿರ್ತಾರೆ ಗೊತ್ತಾ ನಿಮಗೆ? ಜ್ಯುವೆಲ್ರಿ ಎಲ್ಲ ತೊಗೊಳಕ್ಕೆ ಹೋಗಿರ್ತಾನೆ, ಇಯರಿಂಗ್ ಎಲ್ಲ ತೊಗೊಳಕ್ಕೆ ಹೋದಾಗ. ನಾಟ್ ದ ಸ್ಟೋನ್ಸ್ ಅಲ್ಲ, ಪೇಂಟ್ ಥರ ಇರುತ್ತೆ ನೋಡಿ, ಎನಾಮಲ್ ಪೇಂಟ್ ಥರ ಇರುತ್ತೆ. ಸೊ ದ್ಯಾಟ್ ವರ್ಕ್ ಈಸ್ ಕಾಲ್ಡ್ ಆಸ್ ಮೀನಾಕಾರಿ ವರ್ಕ್ ಅಂತ ಹೇಳ್ತಾರೆ. ಅದು ಉತ್ತರ ಪ್ರದೇಶದಲ್ಲಿ ತುಂಬ ಫೇಮಸ್ ಆಗಿರುವಂತಹ ವರ್ಕ್ ಮೀನಾಕಾರಿ ವರ್ಕ್. ಸೊ ಈ ಮೀನಾಕಾರಿ ವರ್ಕ್ನ ಇಫೆಕ್ಟನ್ನು ಅವರು ಬ್ರೊಕೆಡಲ್ಲಿ ತೋರಿಸ್ತಾರೆ. ಲೈಕ್ ದಿಸ್, ಈ ಸಾರಿ ಇದೆ ಅಲ್ವಾ, ಇದರಲ್ಲಿ ಈ ಥರ. ಅಂದರೆ ನಾವು ಯೂಶ್ವಲಿ ಇದು ಲೈಟ್ ಪಿಂಕ್ ಸಾರಿಗೆ ನಾವು ಬ್ರೊಕೆಡ್ ಅಂತ ಇಮ್ಯಾಜಿನ್ ಮಾಡಿದಾಗ ಬರೀ ಗೋಲ್ಡ್ ಮತ್ತು ಸಿಲ್ವರ್ ಬೂಟೀಸ್ ಅಷ್ಟೇ ಇರಬೇಕು. ಆದರೆ ಇದರಲ್ಲಿ ಲೈಟ್ ಪಿಂಕ್, ಆರೆಂಜ್ ಮತ್ತು ಡಾರ್ಕ್ ಪಿಂಕ್ ಇರುವಂತಹ ಮೋಟಿವ್ಸು ಇದೆ. ಸೊ ಇದು ಏನು ಅಂದರೆ ಎನಾಮಲ್ ವರ್ಕ್ ಥರ, ಅಂದರೆ ಈ ಮೀನಾಕಾರಿ ವರ್ಕ್ ಥರ. ಸೊ ಈ ಮೀನಾಕಾರಿ ವರ್ಕ್ ಥರ ಇದರಲ್ಲಿ ಗೋಲ್ಡ್ ಸಿಲ್ವರ್ ಜೊತೆಗೆ ಬೇರೆ ಥ್ರೆಡ್ಸನ್ನು ಕೂಡ ಯೂಸ್ ಮಾಡ್ತಾರೆ, ಡೈಡ್ ಥ್ರೆಡ್ಸನ್ನು. ಸೊ ಈ ಡೈಡ್ ಥ್ರೆಡ್ಸ್ ಯಾವ ಥರ ಇರುತ್ತೆ ಅಂದರೆ ತುಂಬ ಟೈಟ್ ಟ್ವಿಸ್ಟೆಡ್ ಇರಲ್ಲ, ಸ್ಲೈಟ್ಲಿ ಅನ್ಟ್ವಿಸ್ಟೆಡ್ ಇರುತ್ತೆ. ಸೊ ವೀವ್ ಮಾಡಿದಾಗ ನಮಗೆ ಆ ಫ್ಯಾಬ್ರಿಕನ್ನು ಫೀಲ್ ಮಾಡ್ತೀವಲ್ವ, ಹೀಗೆ ಮುಟ್ಟಿ ಫೀಲ್ ಮಾಡಿದಾಗ ಸ್ವಲ್ಪ ರೈಸ್ಡ್ ಇಫೆಕ್ಟ್ ಕೊಡುತ್ತೆ. ಅಂದರೆ ಒಂದು ಗೋಲ್ಡ್ ಸಿಲ್ವರ್ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಕಲರ್ಸನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ, ಎಲಿಗೆಂಟಾಗಿ, ಜೊತೆಗೆ ಎಕ್ಸ್ಟ್ರಾ ಕಲರ್ ಇರೋದ್ರಿಂದ ಅದರ ಮೀನಾಕಾರಿ ವರ್ಕ್ ಜ್ಯುವೆಲ್ರಿ ಎಲ್ಲ ಮಾಡಿದಾಗ ಅದರಲ್ಲಿ ಕಲರನ್ನು ಫಿಲ್ ಮಾಡಿದ್ರೆ ಯಾವ ಥರ ಇಫೆಕ್ಟನ್ನು ಕೊಡುತ್ತೆ, ಆ ಥರ ಫೀಲ್ ಮತ್ತು ರಿಚ್ನೆಸ್ ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಮೀನಾಕಾರಿ ವರ್ಕ್ ಕೂಡ, ಮೀನಾಕಾರಿ ಇನ್ ಟರ್ಮ್ಸ್ ಆಫ್ ವೀವಿಂಗ್ ವಿತ್ ದ ಹೆಲ್ಪ್ ಆಫ್ ಅದರ್ ಡೈಡ್ ಥ್ರೆಡ್ಸ್ ವಿಚ್ ಆರ್ ಸ್ಲೈಟ್ಲಿ ಅನ್ಟ್ವಿಸ್ಟೆಡ್ ಆಗಿರುವಂಥ ಥ್ರೆಡ್ಡಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಒಂಥರ ರೈಸ್ಡ್ ಇಫೆಕ್ಟ್ ಬರುತ್ತೆ. ಮತ್ತು ರೆಗ್ಯುಲರ್ ಜ್ಯುವೆಲ್ರಿಗಿಂತ ಎನಾಮಲ್ ಜ್ಯುವೆಲ್ರಿ ನಮಗೆ ಕಲರ್ಫುಲ್ಲಾಗಿ ಹೇಗೆ ಚೆನ್ನಾಗಿ ಕಾಣಿಸುತ್ತೋ ಆ ಥರ ತುಂಬಾ ಚೆನ್ನಾಗಿರುವಂತಹ ಕಾಂಬಿನೇಷನ್ ಕೊಡುತ್ತೆ. ವಿಚ್ ಆರ್ ದ ಕಾಮನ್ ಮೋಟಿವ್ಸ್ ವಿಚ್ ಆರ್ ಯೂಸ್ಡ್ ಇನ್ ಬ್ರೊಕೇಡಲ್ಲಿ ನಾವು ಮೋಟಿವ್ಸಿಗೆ ರಿಸ್ಟ್ರಿಕ್ಷನ್ ಹೇಳೋಕ್ಕೆ ಬರಲ್ಲ. ಓನ್ಲಿ ಫ್ಲೋರಲ್ ಮೋಟಿವ್, ಓನ್ಲಿ ಪಿಕಾಕ್ ಮೋಟಿವ್. ಬ್ರೊಕೇಡ್ ಅಂತಂದರೆ ಇದೊಂದು ಸಾಗರ ಸಮುದ್ರದ ಥರ, ಅಷ್ಟು ಒಂದು ಮೋಟಿವ್ಸನ್ನು ನಾವು ಬ್ರೊಕೇಡಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಈವನ್ ನನ್ನ ಪಿಕ್ಚರನ್ನೇ ನಾನು ಜಕಾರ್ಡಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಲೂಮಿಂಗ್ ಮಾಡ್ಬೋದು. ಅಂದರೆ ಅಷ್ಟು ಒಂದು ಬ್ರೊಕೇಡಲ್ಲಿ ನೀವು ಯಾವುದು ಬರೆದ್ರೂ ಕೂಡ ಸರಿ ಅನ್ನೋ ರೀತಿಯಲ್ಲಿ ಅದನ್ನ ಮಾಡ್ತಾರೆ. ಅಂದರೆ ಎವ್ರಿಥಿಂಗ್ ಕುಡ್ ಬಿ easily made on the brocade design, but some which are showing here, they are popular ಆಗಿ ಯೂಸ್ ಮಾಡುವಂಥದ್ದು. ದ ಫಸ್ಟ್ ಒನ್ ಲೀಫ್ ಮೋಟಿವ್ ಅಂದರೆ ಇದು ನಾಟ್ ಓನ್ಲಿ ದಿಸ್ ಲೀಫ್, ಎನಿ ಟೈಪ್ ಆಫ್ ಲೀವ್ಸ್ ಆರ್ ದೇರ್. ಫ್ಲೋರಲ್ ಮೋಟಿವ್, ಸೊ ಯಾವುದಾದ್ರೂ ಫ್ಲೋರಲ್ ಆಗಿರ್ಬೋದು, ಅದು ಈ ಥರ ಫ್ಲೋರಲ್ ಆಗಿರ್ಬೋದು, ಆಲ್ ಓವರ್ ಡಿಸೈನ್ ಆಗಿರ್ಬೋದು, ತುಂಬ ಹತ್ತಿರ ಇರುವಂತಹ ಫ್ಲವರ್ ಡಿಸೈನ್ ಆಗಿರ್ಬೋದು, ಫ್ಲವರ್ ಮೋಟಿವ್ ಆಗಿರ್ಬೋದು. Geometrical design, zigzag line, temple border like triangle, square or some circles ಆ ಜಿಯೋಮೆಟ್ರಿಕಲ್ ಡಿಸೈನ್ಸ್ ಆಗಿರೋದು. ಕ್ರೈಸಾಂಥಮಮ್ ಬುಟ್ಟ ಅಂತ ಹೇಳ್ತಾರೆ. ಕ್ರೈಸಾಂಥಮಮ್ ಬುಟ್ಟ ಅಂದರೆ ಇದು ತುಂಬ ಪಾಪ್ಯುಲರ್. ಇದೇನಿದೆ ಅಲ್ವಾ, ಇದು ಸ್ಪೆಷಲಿ ಇಟ್ ಈಸ್ ಡನ್ ಇನ್ ದ ಜಕಾರ್ಡ್. ಈ ಕ್ರೈಸಾಂಥಮಮ್ ಅನ್ನೋಂಥದ್ದು ನಮಗೆ ಬೇರೆ ಮೋಟಿವ್ಸಲ್ಲಿ ಬರಲ್ಲ. ಎಲ್ಲ ಹೂಗಳು ಒಂದು ಕಡೆ ಆದರೆ ಕ್ರೈಸಾಂಥಮಮ್, ಸೇವಂತಿಗೆ ಹೂವು ಅಂತ ಹೇಳ್ತೀವಲ್ವ, ಆ ಥರ. ಸೊ ಸೇವಂತಿಗೆ ಹೂ ಥರನೇ ಈ ಡಿಸೈನು ಕ್ರೈಸಾಂಥಮಮ್ ಬುಟ್ಟ. ಆ್ಯಂಡ್ ಅನದರ್ ನೆಕ್ಸ್ಟ್ ಒನ್ ಇಸ್ ಮ್ಯಾಂಗೋ ಮೋಟಿವ್ ಪಿಸ್ಲೆ ಡಿಸೈನ್ ಅಂತ ಕರಿತೀವಿ. ಮ್ಯಾಂಗೋ ಮೋಟಿವ್ ಕೈರಿ ಅಂತ ಕೂಡ ಕರೀತಾರೆ. ಇದು ಎಲ್ಲ ಸೀರೆಗಳಲ್ಲೂ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಆಮೇಲೆ ಇವನ್ ಇನ್ ದ ಬ್ರೊಕೇಡ್ ಆಲ್ಸೋ. ಆ್ಯಂಡ್ ಮೋಟಿವ್ಸ್ ಲೈಕ್ ಎಲಿಫಂಟ್, ಪಿಕಾಕ್ ಅಲ್ವಾ, ಬರ್ಡ್ ಮೋಟಿವ್, they are also very popular among the Banaras brocade. Yes, the next is end use. Where you use this Banaras? Traditionally Banaras brocades were used during Mughal period. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸೊ ಈ ಥರ ಜಾಮಾಸ್ ಮಾಡೋದಕ್ಕೆ, ಅಂದರೆ ಅವರು ಡ್ರೆಸ್, ಲೆಹಂಗಾ ಚೋಲಿ, ಬೋಲ್ಸ್ಟರ್ಸ್ ಆ್ಯಂಡ್ ಸಾರಿ, ದುಪ್ಪಟ್ಟ, ಚೋಲಿ, ಡ್ರೆಸ್ಸಸ್, ಪರ್ಸ್ ಎಲ್ಲ ಮಾಡೋದಕ್ಕೆ ನಾವು ಬನಾರಸ್ ಬ್ರೊಕೇಡನ್ನು ಬಳಸ್ತಾ ಇದ್ವಿ. ಸೊ ಟ್ರೆಡಿಷ್ನಲಿ ಬನಾರಸಿ ಬ್ರೊಕೇಡ್ಸ್ ವೇರ್ ಯೂಸ್ ಡ್ಯೂರಿಂಗ್ ದ Mughal period as the fabric of royal court, achkans, jamas, coat and places were adorned with brocade curtains, fabrics, fans, bolsters and footstools, upholsteries with brocade saris, brocade dupatta, brocade dresses, fabrics
were worn by the women on a special occasion, mainly on the weddings and festivals. ಸೊ ಮೊಘಲ್ ಪೀರಿಯಡಲ್ಲಿ ಬ್ರೋಕೇಡ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತಂದರೆ, ಅವರು ಎಲ್ಲ ಹಾಕೊಳ್ಳುವಂತಹ ಬಟ್ಟೆಗಳು ಬ್ರೊಕೇಡ್ ಆಗಿತ್ತು ಮತ್ತು ಅವಳು ಉಪಯೋಗಿಸುವಂತಹ ಬಟ್ಟೆಗಳನ್ನು ಬ್ರೊಕೇಡಲ್ಲೇ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ದ ರಾಯಲ್ ಚೇರ್, ಬೋಲ್ಸ್ಟರ್ಸ್, ಕುಷನ್ ಕವರ್ಸ್, ಫುಟ್ ಮ್ಯಾಟ್ಸ್, ದ ಫ್ಯಾನ್ಸ್ ಅಲ್ವಾ, ಆ್ಯಂಡ್ ಇವನ್ ದ ಕರ್ಟನ್ಸ್, ದ ಫ್ಲೋರ್ ಕವರಿಂಗ್ಸ್, ಎವ್ರಿಥಿಂಗ್ ಎಲ್ಲವೂ ಕೂಡ ತುಂಬ ರಿಚ್ ಆಗಿ ಸಿಲ್ಕ್ ಮತ್ತು ಬ್ರೊಕೇಡ್ ಡಿಸೈನ್ಸನ್ನು ಯೂಸ್ ಮಾಡಿ ಬ್ರೊಕೇಡ್ ಫ್ಯಾಬ್ರಿಕಲ್ಲೇ ಮಾಡ್ತಾಯಿದ್ರು. ಅದಲ್ಲದೆ ಮೆನ್ಸ್ ಜಾಮಾಸ್, ಕೋಟ್ಸ್, ಅವರೇನು ಅಚ್ಕನ್ಸ್ ಎಲ್ಲ ವೇರ್ ಮಾಡ್ತಾಯಿದ್ರು ಅವೆಲ್ಲವೂ ಕೂಡ ಸಿಲ್ಕ್, ದ್ಯಾಟ್ ಈಸ್ ಬ್ರೊಕೇಡ್. ಆಮೇಲೆ ಇವನ್ ದ ಫೀಮೇಲ್ ಲೇಡೀಸ್ ಏನಿರ್ತಿದ್ರು ಅವರು ಲೆಹಂಗಾ, ಚೋಲಿ, ಡ್ರೆಸ್ಸಸ್, ದುಪಟ್ಟ ಅದು ಕೂಡ ಬ್ರೊಕೇಡಿಂದ ಆಗಿರ್ತಿತ್ತು. ನೀವು ಯಾವುದೇ ಒಂದು ಹಿಸ್ಟಾರಿಕಲ್ ಮೂವಿ ನೋಡಿದಾಗ ಅಲ್ಲಿ ನೀವು ಹಿಸ್ಟಾರಿಕಲ್ ಮೂವಿಯಲ್ಲಿ ಮೊಘಲ್ ಕಾಸ್ಟ್ಯೂಮನ್ನು ನೋಡಿದಾಗ, ಅಥವಾ ನೀವು ಮೊಘಲ್ ಪೇಂಟಿಂಗನ್ನು ನೋಡಿ, ಮೊಘಲ್ ಪೇಂಟಿಂಗ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸುಮಾರು ಪೇಂಟಿಂಗ್ ಸಿಗುತ್ತೆ. ಇಫ್ ಯು ಆರ್ ಹ್ಯಾಪನ್ಸ್ ಟು ವಿಸಿಟ್ ರಾಜಸ್ಥಾನ್ ಅಥವಾ ಮಧ್ಯಪ್ರದೇಶ್ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಮೊಘಲ್ ಎಂಪೈರ್ಲಿರುವಂತಹ ಕೆಲವೊಂದು ಫೋರ್ಟ್ಗಳೆಲ್ಲ ಇದ್ದಾವೆ. ಅಲ್ಲಿ ನಿಮಗೆ ಆಗ್ರಾ ಫೋರ್ಟಿಗೆಲ್ಲ ಹೋದಾಗ ಅಲ್ಲಿ ನೀವು ಪೇಂಟಿಂಗ್ಸ್ ಎಲ್ಲ ನೋಡಿದಾಗ ಅವು ಎಲ್ಲ ಪೇಂಟಿಂಗ್ಸಲ್ಲೂ ಮೊಘಲ್ ಪೇಂಟಿಂಗ್ಸಲ್ಲಿ ನೀವು ನೋಡಿದಾಗ ಎಲ್ಲರೂ ಕೂಡ ಯಾವ ವಸ್ತುಗಳನ್ನು ನೋಡಿದ್ರೂ ಕೂಡ ಅದೆಲ್ಲ ಬ್ರೊಕೇಡ್ ಡಿಸೈನ್ಸ್. ಅವ್ರು ಹಾಕಿರೋ ಎಲ್ಲ ಬಟ್ಟೆಗಳು ಕೂಡ ಬ್ರೊಕೇಡ್ ಕೂತ್ಕೊಂಡಿರುವಂತಹ ಚೇರ್ಗೆ ಇರುವಂತಹ ಕುಷನ್ ಕೂಡ ಬ್ರೊಕೇಡ್, ದ ಬೋಲ್ಸ್ಟರ್ಸ್, ಎವ್ರಿಥಿಂಗ್. ಯಾವ್ದಾದ್ರು ಮೂವಿ ನೋಡಿದರೆ ನೀವು ಅಕ್ಬರ್ ರಿಲೇಟೆಡ್ ಮೂವೀಸ್ ಎಲ್ಲ ನೋಡಿದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಹೌ ದ ಬ್ರೊಕೇಡ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಅಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಬ್ರಿಕ್ ಆಗಿತ್ತು, ಎಸ್ಪೆಷಲಿ ಫಾರ್ ಮೊಘಲ್ಸ್ ಹಾಗೆ ಈ ಫ್ಯಾಬ್ರಿಕ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ದ ಸೆನಾರಿಯೋ ಇನ್ ರೀಸೆಂಟ್ ಟೈಮ್ಸ್, ಬನಾರಸಿ ಬ್ರೊಕೇಡ್ ಆರ್ ಆಲ್ಸೋ ವೈಡ್ಲಿ ಯೂಸ್ ಟು ಮೇಕ್ ಡ್ರೆಸ್ಸಸ್, kurtis for women, bags and other accessories, and even the home furnishing. Brocade sari, lehenga, choli is a must for every Indian bride. ಸೊ ಬ್ರೊಕೇಡ್ ಸಾರಿ, ಲೆಹಂಗಾ, ಚೋಲಿ, ಬ್ಯಾಗ್ಸ್, ಆಕ್ಸೆಸರೀಸ್, ಸೊ ಎಲ್ಲವೂ ಕೂಡ ಇವಾಗ ನಮಗೆ ಸಿಗುತ್ತೆ ಅಲ್ವಾ. ಒಂದು ಬ್ಯಾಗ್ ಬೇಕು ಅಂದರೂ ಬ್ರೊಕೇಡಲ್ಲಿ ಸಿಗುತ್ತೆ. ಬಟ್ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಹೇಗೆ ಸೌತ್ ಇಂಡಿಯನ್ ಕಲ್ಚರಲ್ಲಿ ವಿ ಮಸ್ಟ್ ಹ್ಯಾವ್ ಟು ವೇರ್ ಕಾಂಚೀವರಂ ಸಾರಿ ಫಾರ್ ಅವರ್ ವೆಡ್ಡಿಂಗ್. ಸೊ ವೆಡ್ಡಿಂಗ್ ಇದ್ದಾಗ ಎಸ್ಪೆಷಲಿ ಒನ್ ಇಂಪಾರ್ಟೆಂಟ್ ಸಾರಿ, ವಿ ಸೆಲೆಕ್ಟ್ ಕಾಂಚೀವರಂ ಆ್ಯಸ್ ದ ವೆರಿ ಸ್ಪೆಷಲ್, ಹೋಲಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಾರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ನಾರ್ತ್ ಇಂಡಿಯನ್ ಕಲ್ಚರಲ್ಲಿ ದೇ ಹ್ಯಾವ್ ಟು ವೇರ್ ಅ ಬನಾರಸ್ ಬ್ರೊಕೇಡ್, ವೆದರ್ ಇಟ್ ಕುಡ್ ಬಿ ಅ ಸಾರಿ ಆರ್ ಅ ಲೆಹಂಗಾ, ಚೋಲಿ. ಸೊ ಆ ಥರದ್ದು ಬನಾರಸ್ ಬ್ರೊಕೇಡಲ್ಲಿ ಮಾಡಿರುವಂತಹ ರಿಚ್ ಆಗಿರುವಂತಹ ಫ್ಯಾಬ್ರಿಕ್, ದ್ಯಾಟ್ ಟು ಇನ್ ರೆಡ್ ಕಲರ್, ದ್ಯಾಟ್ ವಾಸ್ ವೆರಿ ಮಚ್ ಕಂಪಲ್ಸರಿ ಫಾರ್ ದೆಮ್ ಟು ವೇರ್. ದ ಬ್ರೈಡಿಗೆ ಅದು ತುಂಬ ಕಂಪಲ್ಸರಿ ಆಗಿರುವಂತಹ ಫ್ಯಾಬ್ರಿಕ್ ಆಗಿದೆ, ದ್ಯಾಟ್ ಈಸ್ ಬ್ರೊಕೇಡ್ ಫ್ಯಾಬ್ರಿಕ್. ಸೊ ದೀಸ್ ಆರ್ ಸಮ್ ಆಫ್ ದ ಡಿಫರೆಂಟ್ ways in which the brocades are used. So that's all about the brocades. Brocade or Banaras brocade, it is originated from the holy city of Varanasi, and this fabric is made on handloom with a dobi, jacquard or jala attachment, with intricate and complicated designs with the help of extra weft. Even meenakari type of designs are also could be done on with the on this brocade combination, brocade sarees or dresses. So this is all about brocade. So in our next class we will be studying one more interesting Indian textile. And thank you everyone.